ಬಳ್ಳಾರಿ ರೈಲ್ವೆ ಸ್ಟೇಷನ್ ನಲ್ಲಿ ನೀವು ಯಾವಾಗಲಾದ್ರೂ ಹಂಪಿ ಎಕ್ಸ್ಪ್ರೆಸ್ ಗೋ ಅಥವಾ ಬೇರೆ ಯಾವುದೋ ಟ್ರೈನ್ ಗೋ ಕಾಯ್ತಾ ನಿಂತಿರ್ತೀರಾ. ಪ್ಲಾಟ್ಫಾರ್ಮ್ ಮೇಲೆ ಅನೌನ್ಸ್ ಕೂಡ ಕೇಳಿ ಬರುತ್ತೆ, ನಿಮ್ಮ ರೈಲು ಇನ್ನರ್ಧ ಗಂಟೆ ತಡವಾಗಿ ಬರಲಿದೆ. ಯಾಕೆ ಅಂತ ಕೇಳಿದ್ರೆ, ಯಾವುದೋ ಒಂದು ಕಬ್ಬಿಣ ಅದಿರು ತುಂಬಿರೋ ಗೂಡ್ಸ್ ಟ್ರೈನ್ ಗೆ ದಾರಿ ಮಾಡಿಕೊಡಲು ನಿಮ್ಮ ಪ್ಯಾಸೆಂಜರ್ ಟ್ರೈನ್ ಅನ್ನು ಎಲ್ಲೋ ಕಾಡಿನ ಮಧ್ಯೆ ಸ್ಟೇಷನ್ ಅಲ್ಲಿ ನಿಲ್ಲಿಸಿದ್ದಾರೆ ಅಂತ. ಈ ನೋವು, ಈ ಕಿರಿಕಿರಿ ಉತ್ತರ ಕರ್ನಾಟಕದ, ಅದರಲ್ಲೂ ಬಳ್ಳಾರಿ ಮತ್ತು ಹೊಸಪೇಟೆ ಭಾಗದ ಜನರಿಗೆ ಹೊಸದೇನಲ್ಲ. ಆದ್ರೆ ದಶಕಗಳಿಂದ ಅನುಭವಿಸುತ್ತಿರುವ ಈ ಒಂದು ಸಮಸ್ಯೆ ಈಗ ಡೆಲ್ಲಿಯಿಂದ ಒಂದು ಪವರ್ಫುಲ್ ಪರಿಹಾರ ಸಿಕ್ಕಿದೆ. ಅದು ಕೇಂದ್ರ ಸಚಿವ ಸಂಪುಟ ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಬಳ್ಳಾರಿ ಮತ್ತು ಹೊಸಪೇಟೆ ನಡುವೆ ಈಗಿರುವಂತಹ 2 ಹಳಿಗಳ ಜೊತೆಗೆ ಇನ್ನೂ 2 ಹೊಸ ಹಳಿಗಳು ಅಂದ್ರೆ 3ನೇ ಮತ್ತು 4ನೇ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಅಪ್ರೂವಲ್ ಸಿಕ್ಕಿದೆ. ಇದು ಬರೀ 2 ಹಳ್ಳಿಗಳ ಕಥೆಯಲ್ಲ, ಇದು ನಿಮ್ಮ ಪ್ರಯಾಣದ ಸಮಯವನ್ನು ಅರ್ಧದಷ್ಟು ಕಡಿಮೆ ಮಾಡುವ ಮತ್ತು ಈ ಭಾಗದ ಆರ್ಥಿಕತೆಯನ್ನೇ ಬದಲಾಯಿಸುವ ಒಂದು ಬೃಹತ್ ಯೋಜನೆ. 2372 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಹೇಗಿರಲಿದೆ, ಇದರಿಂದ ನಿಮಗೆ ಲಾಭ? ಇವತ್ತಿನ ಈ ವಿಡಿಯೋದಲ್ಲಿ A to Z ವಿವರವಾಗಿ ಮಾತಾಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಏಕೆಂದ್ರೆ ಇಂತಹ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಗಲ್ಲ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಐಫೈ ಕನ್ನಡ ಚಾನಲ್ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತ ಮಾತನಾಡ್ತಾ ಇರೋದು ಬಳ್ಳಾರಿ ಮತ್ತು ಹೊಸಪೇಟೆ ಜನರ ಪಾಲಿನ ದೊಡ್ಡ ಹಬ್ಬದ ಸುದ್ದಿಯ ಬಗ್ಗೆ. ಕೇಂದ್ರ ಸರ್ಕಾರ ಈ ಹಳಿಗಳ ವಿಸ್ತರಣೆ ಅಧಿಕೃತವಾಗಿ ಮುದ್ರೆ ಹೊತ್ತಿದೆ. ಬಳ್ಳಾರಿ ಮತ್ತು ಹೊಸಪೇಟೆ ಮಧ್ಯೆ ಇರುವಂತಹ ಕೇವಲ 65 ಕಿಲೋಮೀಟರ್ ದೂರ. ಆದ್ರೆ ಈ ಪುಟ್ಟ ದಾರಿಯಲ್ಲಿ ದಿನಕ್ಕೆ ಎಷ್ಟೋ ರೈಲುಗಳು ಓಡ್ತವೆ ಗೊತ್ತಾ? ನೀವೇನಾದ್ರೂ ಈ ಹಳಿಗಳ ಪಕ್ಕ ನಿಂತ್ರೆ ಪ್ರತಿ 10-15 ನಿಮಿಷಕ್ಕೆ ಒಂದು ಗೂಡ್ಸ್ ಟ್ರೈನ್ ಹೋಗೋದನ್ನ ನೀವು ನೋಡ್ತೀರಾ. ಇದೇ ಈ ಭಾಗದ ಶಾಪವೂ ಹೌದು, ವರವೂ ಹೌದು. ರೈಲ್ವೆ ಇಲಾಖೆಗೆ ಅತಿ ಹೆಚ್ಚು ದುಡ್ಡು ತಂದುಕೊಡುವಂತಹ ಮಾರ್ಗದಲ್ಲಿ ಇದು ಒಂದು. ಆದ್ರೆ ಜನಸಾಮಾನ್ಯರಿಗೆ ಮಾತ್ರ ಕಾಯುವುದೇ ಕೆಲಸವಾಗಿದೆ. ಈಗ ಈ ಹೊಸ 3ನೇ ಮತ್ತು 4ನೇ ಲೈನ್ ಬಂದರೆ ಏನಾಗುತ್ತೆ? ಈ ವಿಡಿಯೋದಲ್ಲಿ ನಾವು ಇದರ ಹಿಸ್ಟರಿ ಮತ್ತು ಈಗಿರುವಂತಹ ಪರಿಸ್ಥಿತಿ ಮತ್ತು ಭವಿಷ್ಯದ ಲಾಭದ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಸ್ವಲ್ಪ ಇತಿಹಾಸ ಪುಟಗಳನ್ನು ತಿರುವಿ ಹಾಕೋಣ. ಬಳ್ಳಾರಿ ಅಂದ್ರೆ ಬ್ರಿಟಿಷರ ಕಾಲದಿಂದಲೂ ಒಂದು ಪ್ರಮುಖ ರೈಲ್ವೆ ಜಂಕ್ಷನ್. ಯಾಕೆಂದ್ರೆ ಈ ಭಾಗದಲ್ಲಿ ಸಿಗುವಂತಹ ಕಬ್ಬಿಣದ ಅದಿರು ಅಂದ್ರೆ ಐರನ್ ಓರ್ ಅವರಿಗೆ ತುಂಬಾ ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಇಲ್ಲಿ ಕೇವಲ ಮೀಟರ್ ಗೇಜ್ ಹಳಿ ಇತ್ತು. ಅಂದ್ರೆ ಸಣ್ಣ ಹಳಿಗಳು ರೈಲುಗಳ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಸಾಗ್ತಾ ಇತ್ತು. ಸ್ವತಂತ್ರ ಸಿಕ್ಕ ಮೇಲೆ ಇಲ್ಲಿನ ಗಣಿಗಾರಿಕೆ ದೊಡ್ಡ ಮಟ್ಟಕ್ಕೆ ಬೆಳೆಯಿತು. ಜಿಂದಾಲ್ ಸ್ಟೀಲ್ ಪ್ಲಾಂಟ್ ಬಂತು, ನೂರಾರು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಬಂದವು. ಇವೆಲ್ಲವನ್ನು ಗಮನಿಸಿದ ಮೀಟರ್ ಗೇಜ್ ಹಳಿಗಳನ್ನು ಬ್ರ್ಯಾಂಡ್ ಗೇಜ್ ಆಗಿ ಬದಲಾಯಿಸಲಾಯಿತು. 90ರ ದಶಕದ ಕೊನೆಯಲ್ಲಿ ಈ ಮಾರ್ಗವನ್ನು ಡಬ್ಲಿಂಗ್ ಮಾಡಲಾಯಿತು, ಅಂದ್ರೆ ಜೋಡಿ ಹಳಿಗಳನ್ನ ಹಾಕಲಾಯಿತು. ಆದ್ರೆ ಸಮಸ್ಯೆ ಎಲ್ಲಿಗೆ ಮುಗಿಯಲಿಲ್ಲ. ಒಂದ್ ಕಡೆ ಹಂಪಿ ಎಂಬ ವಿಶ್ವವಿಖ್ಯಾತ ಪ್ರವಾಸ ತಾಣ, ಇನ್ನೊಂದ್ ಕಡೆ ಏಷ್ಯಾದಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದಿರು ರಫ್ತು ಮಾಡುವಂತಹ ಗಣಿಗಳು. ಈ ಎರಡರ ನಡುವೆ ಸಿಕ್ಕಿ ಹಾಕಿರೋದು ಸಾಮಾನ್ಯ ಪ್ರಯಾಣಿಕರು. ದಿನದಿಂದ ದಿನಕ್ಕೆ ಗೂಡ್ಸ್ ರೈಲುಗಳ ಸಂಖ್ಯೆ ಹೆಚ್ಚಾಗ್ತಲೇ ಹೋಯಿತು. ಒಂದು ಗೂಡ್ಸ್ ಟ್ರೈನ್ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಲಾಭ ತಂದು ಕೊಡುತ್ತೆ, ಆದ್ರೆ ಪ್ಯಾಸೆಂಜರ್ ಟ್ರೈನ್ ಇಲಾಖೆಗೆ ಅಷ್ಟಾಗಿ ಲಾಭ ಕೊಡಲ್ಲ. ಹೀಗಾಗಿ ಯಾವಾಗಲೂ ಗೂಡ್ಸ್ ರೈಲುಗಳಿಗೆ ಮೊದಲ ಆದ್ಯತೆ ಸಿಕ್ಕಿದೆ ಅಂತಾಯ್ತು. ಇದರಿಂದ ಏನಾಯ್ತು ಅಂದ್ರೆ, ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗುವ ಕೇವಲ 1 ಅಥವಾ 1.5 ಗಂಟೆ ಬೇಕಾಗಿದ್ದ ರೈಲುಗಳು 3-4 ಗಂಟೆ ತಡವಾಗಲು ಶುರುವಾದವು. ಜನ ರಸ್ತೆಯ ಮೂಲಕ ಹೋಗುವುದೇ ಬೆಟರ್ ಅಂತ ಅಂದ್ಕೊಂಡ್ರು. ಆದ್ರೆ ಈಗಿನ ಸ್ಥಿತಿ 2372 ಕೋಟಿ ಪ್ರಾಜೆಕ್ಟ್ ಈ ಎಲ್ಲಾ ಚಿತ್ರಣವೇ ಬದಲಾಯಿಸಲಿದೆ. ಹಾಗಾದ್ರೆ ಈ 3ನೇ ಮತ್ತು 4ನೇ ಲೈನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ, ಕೇಳ್ಕೊಂಬಿಡಿ. ನಿಮ್ಮ ಹತ್ರ ಒಂದು ರಸ್ತೆ ಇದೆ, ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಆಗ ಸರ್ಕಾರ ಏನ್ ಮಾಡುತ್ತೆ? ಆ ರಸ್ತೆಯನ್ನು ಅಗಲ ಮಾಡಿ 4 ಪದದ ರಸ್ತೆಯನ್ನಾಗಿ ಮಾಡುತ್ತೆ. ಇದು ಕೂಡ ಅಷ್ಟೇ. ಈಗಿರುವಂತಹ 2 ಹಳಿಗಳ ಪಕ್ಕದಲ್ಲಿಯೇ ಇನ್ನೂ 2 ಹಳಿಗಳನ್ನ ಹಾಕಲಾಗುತ್ತದೆ. ಇದರಿಂದ ಲಾಭ ಏನಪ್ಪಾ ಅಂದ್ರೆ, ಪ್ಯಾಸೆಂಜರ್ ಟ್ರೈನ್ಗಳಿಗೆ ಒಂದು ಸೆಟ್ ಹಳಿಗಳು, ಇನ್ನೊಂದು ಕಡೆ ಗೂಡ್ಸ್ ರೈಲುಗಳಿಗೆ ಇನ್ನೊಂದು ಸೆಟ್ ಹಳಿಗಳು. ಆಗ ಪ್ಯಾಸೆಂಜರ್ ಟ್ರೈನ್ಗಳು ಎಲ್ಲಿಯೂ ನಿಲ್ಲದೆ ಫುಲ್ ಸ್ಪೀಡ್ ಆಗಿ ಹೋಗಬಹುದು. ವೀಕ್ಷಕರೇ, ಈ ಯೋಜನೆಯಲ್ಲಿ ಬರೀ ಹಳಿ ಹಾಕೋದು ಮಾತ್ರವಲ್ಲ, ಇನ್ನು ಏನೇನ್ ನಡಿಬೇಕು ನೋಡಿ. ಈ 65 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಸುಮಾರು 34 ದೊಡ್ಡ ಸೇತುವೆಗಳು ನಿರ್ಮಾಣವಾಗಲಿದೆ. ತುಂಗಭದ್ರಾ ನದಿಯ ಹತ್ತಿರದ ಪ್ರದೇಶದಲ್ಲಿ ದೊಡ್ಡ ಬ್ರಿಡ್ಜ್ಗಳು ಬೇಕಾಗಿದೆ. ಅಷ್ಟೇ ಅಲ್ಲದೆ 2200 ಸಣ್ಣ ಸೇತುವೆಗಳು ಮತ್ತು 11 ರೈಲ್ವೆ ಮೇಲ್ಸೇತುವೆಗಳು ಅಂದ್ರೆ ಫ್ಲೈ ಓವರ್ಗಳು ನಿರ್ಮಾಣವಾಗಲಿದೆ. ಇದರಿಂದ ಏನಾಗುತ್ತೆ ಅಂದ್ರೆ, ರಸ್ತೆಯ ಸಂಚಾರಕ್ಕೂ ಯಾವುದೇ ಅಡ್ಡಿ ಆಗಲ್ಲ. 14 ಕೆಳ ಸೇತುವೆಗಳು ಅಂದ್ರೆ ಅಂಡರ್ ಪಾಸ್ ಗಳು ಕೂಡ ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಇದೊಂದು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಹಬ್ಬ ಅಂತಾನೆ ಹೇಳ್ಬೋದು.
ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಪ್ರಾಜೆಕ್ಟ್ ನಿಂದ ಸಾವಿರಾರು ಜನರಿಗೆ ಕೆಲಸ ಸಿಗುತ್ತೆ. ಕೆಲವು ವರದಿಗಳ ಪ್ರಕಾರ ಈ ನಿರ್ಮಾಣದ ಸಮಯದಲ್ಲಿ ಸುಮಾರು 265 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಲಿದೆ. ಅಂದ್ರೆ ಈ ಭಾಗದ ಕಾರ್ಮಿಕರಿಗೆ, ಎಂಜಿನಿಯರ್ಗಳಿಗೆ ಕೆಲಸ ಸಿಗುವಂತ ಅವಕಾಶ ಇದೆ. ಅಷ್ಟೇ ಅಲ್ಲ, ರೈಲುಗಳ ಸಂಚಾರ ಹೆಚ್ಚಾದಂತೆ ಸ್ಟೇಷನ್ ನಲ್ಲಿ ವ್ಯಾಪಾರ ವಹಿವಾಟು ಕೂಡ ಹೆಚ್ಚಾಗಲಿದೆ. ಇದರಿಂದ ಲೋಕಲ್ ಎಕನಾಮಿಕ್ ಬೂಸ್ಟ್ ಆಗುವುದು ಸಂಶಯವೇ ಇಲ್ಲ. ಈಗ ನೀವು ಕೇಳುವುದು, ಬರೀ ಬಳ್ಳಾರಿ ಹೊಸಪೇಟೆ ಮಧ್ಯೆ ಲಾಭ ಮಾತ್ರನಾ ಅಂತ? ಖಂಡಿತ ಇಲ್ಲ. ಈ ಮಾರ್ಗವು ಬೆಂಗಳೂರು, ಹುಬ್ಬಳ್ಳಿ, ಗೋವಾ ಮತ್ತು ಗುಂತಕಲ್ ಕಡೆಗೆ ಹೋಗುವ ರೈಲುಗಳಿಗೆ ಕನೆಕ್ಟಿವಿಟಿ ಕೊಡು. ಬಳ್ಳಾರಿ ಹೊಸಪೇಟೆ ಮಾರ್ಗವು ಸೌತ್ ವೆಸ್ಟರ್ಸ್ ರೈಲ್ವೆ ಅಂದ್ರೆ ನೈಋತ್ಯ ರೈಲ್ವೆ ಹೃದಯವಿದ್ದಂತೆ. ಇಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಇದರ ಇಂಪ್ಯಾಕ್ಟ್ ಬೆಂಗಳೂರಿನಿಂದ ಬರುವಂತ ಟ್ರೈನ್ ಗಳ ಮೇಲೂ ಕೂಡ ಬೀಳುತ್ತೆ. ಬೆಂಗಳೂರಿಂದ ಹಂಪಿಗೆ ಹೋಗುವ ಪ್ರವಾಸಿಗರಿಗೆ ಇದು ದೊಡ್ಡ ವರದಾನ ಅಂತ ಹೇಳ್ತೀನಿ. ಟ್ರೈನ್ ಲೇಟ್ ಆಗೋದು ತಪ್ಪಿದ್ರೆ ಹೆಚ್ಚು ಜನರು ಅಂದ್ರೆ ಪ್ರವಾಸಿಗರಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು ರೈಲ್ವೆಯನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಆದ್ರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಿದೆಯೇ? ಇಲ್ಲ. ಯಾವುದೇ ಒಂದು ದೊಡ್ಡ ರೈಲ್ವೆ ಪ್ರಾಜೆಕ್ಟ್ ಅಂದ್ಮೇಲೆ ಅಲ್ಲಿ ಒಂದಿಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಮೊದಲನೇದು ಭೂಸ್ವಾಧೀನ ಅಂದ್ರೆ ಲ್ಯಾಂಡ್ ಅಕ್ವಿಜಿಷನ್. ಈಗಾಗಲೇ ರೈಲ್ವೆ ಇಲಾಖೆ ಹತ್ತಿರ ಒಂದಷ್ಟು ಜಾಗ ಇದೆ, ಆದ್ರೆ ಇನ್ನು 2 ಹಾಳಿಗಳನ್ನು ಹಾಕ್ಬೇಕಾದ್ರೆ ರೈತರಿಂದ ಭೂಮಿಯನ್ನು ಪಡೆಯಬೇಕಾಗುತ್ತೆ. ರೈತರಿಗೆ ಸರಿಯಾದ ಬೆಲೆ ಸಿಗ್ಬೇಕು, ಅವರ ಜೊತೆ ಯಾವುದೇ ಸಂಘರ್ಷ ಆಗ್ಬಾರ್ದು. ಎರಡನೇದು ಈ ಭಾಗದ ಹವಾಮಾನ. ಬಳ್ಳಾರಿ ಅಂದ್ರೆ ಸನ್ ಸಿಟಿ. ಇಲ್ಲಿನ ವಿಪರೀತ ಬಿಸಿಲಿನಲ್ಲಿ ಕೆಲಸ ಮಾಡೋದು ದೊಡ್ಡ ಚಾಲೆಂಜ್. ಅಂದ್ರೆ ನೀವು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇಷ್ಟು ಬಿಸಿಲಿದ್ರು ಕೂಡ ಈ ಭಾಗದಲ್ಲಿ, ಆದ್ರೆ ಈ ನಮ್ಮ ಭಾಗದಲ್ಲಿ ಚಹಾ ಜಾಸ್ತಿ ಕುಡಿತಾರೆ. ಅದೊಂಥರ ಬೂಸ್ಟ್ ಇದ್ದಾಗೆ ಜನರಿಗೆ. ಬ್ಯಾಕ್ ಟು ಕಂಟೆಂಟ್. ಇನ್ನು ಈ ಪ್ರಾಜೆಕ್ಟ್ ಮುಗಿಯೋಕೆ ಸರ್ಕಾರ 3 ರಿಂದ 4 ವರ್ಷ ಡೆಡ್ ಲೈನ್ ಇಟ್ಟುಕೊಂಡ್ರೆ, ಆದ್ರೆ ನಮ್ಮ ದೇಶದಲ್ಲಿ ರೈಲ್ವೆ ಪ್ರಾಜೆಕ್ಟ್ ಅಂದುಕೊಂಡ ಸಮಯಕ್ಕೆ ಮುಗಿಯೋದೇ ದೊಡ್ಡ ಮ್ಯಾಜಿಕ್. ಅದಕ್ಕೆ ಬೇಕಾದ ಫಂಡ್ ಸರಿಯಾಗಿ ರಿಲೀಸ್ ಆಗ್ಬೇಕು. ಇನ್ನೊಂದು ಮರೆಯಲಾಗದ ವಿಷಯ ಅಂದ್ರೆ ಪರಿಸರ. ರೈಲುಗಳಲ್ಲಿ ಅದಿರು ಸಾಗಾಟ ಹೆಚ್ಚಾದರೆ ರಸ್ತೆಯಲ್ಲಿ ಲಾರಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ವಾಯು ಮಾಲಿನ್ಯ ಮತ್ತು ಸೌಂಡ್ ಪೊಲ್ಯೂಷನ್ ತುಂಬಾ ಕಡಿಮೆ ಆಗುತ್ತೆ. ಲಾರಿಗಳಿಗಿಂತ ರೈಲುಗಳು ತುಂಬಾ ಕಡಿಮೆ ಕಾರ್ಬನ್ ಬಿಡುತ್ತವೆ. ಸೊ ಇದೊಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಸ್ ಮೂವ್ ಕೂಡ ಹೌದು. ರೈಲ್ವೆ ಇಲಾಖೆಯ ಲೆಕ್ಕಾಚಾರ ಪ್ರಕಾರ ಈ ಹೊಸ ರೈಲು ಬಂದ್ರೆ ವರ್ಷಕ್ಕೆ ಲಕ್ಷಾಂತರ ಲೀಟರ್ ಡೀಸೆಲ್ ಉಳಿತಾಯ ಆಗಲಿದೆ. ಬಳ್ಳಾರಿ ಮತ್ತು ಹೊಸಪೇಟೆ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆದ್ರೆ ಅದಕ್ಕೆ ಬೇಕಾಗಿರೋದು ಇಂತಹ ಸ್ಟ್ರಾಂಗ್ ಹಳಿಗಳು. ಟ್ರ್ಯಾಕ್ ಕೆಪಾಸಿಟಿ ಜಾಸ್ತಿ ಇದ್ದಂತೆ ಹೈ ಸ್ಪೀಡ್ ರೈಲುಗಳು ಓಡಿಸಲು ಅನುಕೂಲ ಆಗುತ್ತೆ. ಇಮ್ಯಾಜಿನ್ ಮಾಡಿಕೊಳ್ಳಿ, ಬೆಂಗಳೂರಿನಿಂದ ಕೇವಲ 3 ಅಥವಾ 4 ಗಂಟೆಯಲ್ಲಿ ಬಳ್ಳಾರಿಗೆ ಅಥವಾ ಹಂಪಿಗೆ ತಲುಪುವ ದಿನಗಳು ದೂರವೇನಿಲ್ಲ. ಇದು ಕೇವಲ ಕನಸಲ್ಲ, ಈಗ ಬೀಳುತ್ತಿರುವಂತಹ ಹೊಸ ಹಳಿಗಳೇ ಇದಕ್ಕೆ ಸಾಕ್ಷಿ. ಬಳ್ಳಾರಿ ಇನ್ಮೇಲೆ ಕೇವಲ ಗಣಿನಾಡು ಮಾತ್ರವಲ್ಲ, ಅದೊಂದು ಮೇಜರ್ ಟ್ರಾನ್ಸ್ಪೋರೆಂಟ್ ಹಬ್ ಆಗಿ ಬದಲಾಗಿದೆ. ಸ್ನೇಹಿತರೆ, ಬಳ್ಳಾರಿ ಮತ್ತು ಹೊಸಪೇಟೆ ನಮ್ಮ ಹೆಮ್ಮೆಯ ನಾಡು. ಇಲ್ಲಿನ ಜನ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡುವವರು. ಅಲ್ಲಿಗೆ ದಶಕಗಳಿಂದ ಆಗುತ್ತಿರುವಂತಹ ಈ ರೈಲ್ವೆ ಅನ್ಯಾಯಕ್ಕೆ ಈಗ ಕೊನೆಯ ಒಂದು ಅಂತ್ಯ ಸಿಗಲಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ. ಆದ್ರೆ ಯೋಜನೆ ಕಾಗದ ಮೇಲೆ ಮಾತ್ರ ಉಳಿಯಬಾರದು, ಆದಷ್ಟು ಬೇಗ ನೆಲದ ಮೇಲೆ ಕೆಲಸ ಶುರುವಾಗಬೇಕು. ರೈಲ್ವೆ ಇಲಾಖೆ ಚುರುಕಾಗಿ ಕೆಲಸ ಮಾಡಿದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಈ ಭಾಗದ ಮುಖ ದರ್ಶನವೇ ಬದಲಾಗ್ತದೆ. ನಿಮ್ಮಲ್ಲಿ ಎಷ್ಟು ಜನ ಈ ಬಳ್ಳಾರಿ ಹೊಸಪೇಟೆ ಮಾರ್ಗದಲ್ಲಿ ರೈಲು ಲೇಟ್ ಆಗಿ ಅಲೆದಾಡ್ತಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು? ತಪ್ಪದಿ ಕಮೆಂಟ್ ಮಾಡಿ ತಿಳಿಸಿ. ಈ ಹೊಸ 3ನೇ ಮತ್ತು 4ನೇ ಲೈನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ನಿಜಕ್ಕೂ ಜನರಿಗೆ ಹೆಲ್ಪ್ ಆಗುತ್ತಾ ಅಥವಾ ಇದರಲ್ಲಿ ಏನಾದರೂ ತೊಂದರೆ ಇದೆಯಾ? ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಬಳ್ಳಾರಿ ಮತ್ತು ಹೊಸಪೇಟೆ ಕಡೆಯವರಿಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಗುಡ್ ನ್ಯೂಸ್ ಏನಂತ ಗೊತ್ತಾ? ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಂತಹದ್ದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದ.